ಗುರುಪೂರ್ಣಿಮೆ ನಗರದ ಸಾಯಿ ಮಂದಿರ ರಾಘವೇಂದ್ರ ಸ್ವಾಮಿ ಮಠಗಳಲ್ಲಿ ವಿಶೇಷ ಪೂಜೆಗಳು ನಡೆದವು. ಶೇಷಾದ್ರಿಪುರದ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ರಾಯರಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ರಾಯರ ದರ್ಶನ ಪಡೆಯಲು ಸಾವಿರಾರು ಭಕ್ತರು ಆಗಮಿಸಿದ್ರು. ತುಪ್ಪದ ದೀಪವನ್ನ ಬೆಳಗುವ ಮೂಲಕ ರಾಯರಿಗೆ ತಮ್ಮ ಭಕ್ತಿಯನ್ನ ಸಮರ್ಪಿಸಿದ್ರು. ಇನ್ನು ಮಲ್ಲೇಶ್ವರದ ಸಂಪಿಗೆ ರೋಡ್ನಲ್ಲಿರುವ ಸಾಯಿಬಾಬಾ ದರ್ಶನ ಪಡೆಯಲು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ರು. ಕಿಲೋಮೀಟರ್ ಗಟ್ಟಲೆ ಕ್ಯೂನಲ್ಲಿ ನಿಂತು ಭಕ್ತರು ಸಾಯಿಬಾಬಾ ದರ್ಶನ ಪಡೆದ್ರು. ಇವತ್ತು ಗುರುಪೂರ್ಣಿಮೆ ನಗರದ ಸಾಯಿ ಮಂದಿರ ರಾಘವೇಂದ್ರ ಸ್ವಾಮಿ ಮಠಗಳಲ್ಲಿ ವಿಶೇಷ ಪೂಜೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಶೇಷಾದ್ರಿಪುರದ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ರಾಯರಿಗೆ ವಿಶೇಷವಾದ ಅಲಂಕಾರವನ್ನು ಕೂಡ ಮಾಡಲಾಗಿತ್ತು. ರಾಯರ ದರ್ಶನ ಪಡೆಯೋದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಕೂಡ ಆಗಮಿಸಿದ್ರು. ತುಪ್ಪದ ದೀಪವನ್ನ ಬೆಳಗೋ ಮೂಲಕ ರಾಯರಿಗೆ ತಮ್ಮ ಭಕ್ತಿಯನ್ನ ಭಕ್ತರು ಸಮರ್ಪಿಸಿದ್ದಾರೆ. ಇತ್ತ ಮಲ್ಲೇಶ್ವರದ ಸಂಪಿಗೆ ರೋಡ್ನಲ್ಲಿರುವ ಸಾಯಿಬಾಬಾ ದರ್ಶನ ಪಡೆಯಲು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದಾರೆ. ಇನ್ನು ಕಿಲೋಮೀಟರ್ ಗಟ್ಟಲೆ ಕ್ಯೂನಲ್ಲಿ ನಿಂತು ಭಕ್ತರು ಸಾಯಿಬಾಬಾ ದರ್ಶನ ಮಾಡಿದ್ದಾರೆ. ನಾನು ತುಂಬ ವರ್ಷಗಳಿಂದ ಏನು ಬರ್ತಾ ಇಲ್ಲ. ರೀಸೆಂಟಾಗಿ ಜಸ್ಟ್ ಹೆಂಗೆ ಅನ್ನಿಸ್ತೋ ಗೊತ್ತಿಲ್ಲ, ಬಟ್ ಬರ್ತಾ ಇದ್ದೀನಿ. ಇವತ್ತು ತುಂಬ ಒಳ್ಳೆ ದಿನ ಅಂತ ಗೊತ್ತು, ಹಾಗಾಗಿ ಪ್ರತಿ ವಾರ ಬರ್ತಿರ್ತೀನಿ ಇಲ್ಲಿಗೆ ವರ್ಕ್ ಮುಗಿಸ್ಕೊಂಡು. ಸೊ ತುಂಬ ಕೇಳ್ತಾ ಇರ್ತೀನಿ ಪದೇ ಪದೇ, ಬಟ್ ಅದೆಲ್ಲ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನಂಬಿದ್ದೀನಿ ಅಷ್ಟು ಮಾತ್ರ ಹೇಳ್ಬೋದು. ಏನೋ 25% ಹೌದು ಅನ್ನಿಸ್ತಿದೆ, ಬಟ್ ಇನ್ನೂ ತುಂಬ ಇನ್ನು ಸ್ಟಾರ್ಟೇ ಆಗಿಲ್ಲ ಅಂತ ಅನಿಸುತ್ತೋ ಒಂದೊಂದ್ಸಲ. ಬಟ್ ಇಟ್ಸ್ ಓಕೆ, ಆಗುತ್ತೋ ಬಿಡುತ್ತೋ, ಬಟ್ ಒಂದು ನಂಬಿಕೆ ಅಂತೂ ಇದೆ. ಅದೊಂದು ನೆಮ್ಮದಿ, ಅದು ಏನೋ ಅನಿಸುತ್ತಲ್ಲ ಒಳಗಡೆ ಪೀಸ್ಫುಲ್ ಅಂತ, ಅದು ಫೀಲ್ ಆಗಿದೆ. ಏನೋ ಒಟ್ಟಿನಲ್ಲಿ ನಂಬಿದ್ದೀನಿ ಅಷ್ಟೇ, ಅದಾಗುತ್ತೋ ಬಿಡುತ್ತೋ. ಪ್ರತಿ ವಾರ ನಾವು ಬರ್ತಾ ಇರ್ತೀವಿ ಗುರುವಾರ. ಆ್ಯಂಡ್ ಏನೇ ರಾಯರದು ವಿಶೇಷ ಇದ್ದರೂ ನಾವು ತಪ್ಪದೆ ರಾಯರ ಭಕ್ತರು. ಸೊ ರಾಯರಿಗೆ ಒಂದು ಪ್ರದಕ್ಷಿಣೆ ಹಾಕಿ ಅವ್ರನ್ನ ಮನಸ್ಫೂರ್ತಿಯಾಗಿ ನಮಸ್ಕಾರ ಮಾಡಿದ್ರೆ ಅದಕ್ಕಿಂತ ಒಳ್ಳೆ ನಿಮಗೆ ಆ ಮೈಂಡ್ ಅನ್ನೋದು ಅಷ್ಟು ಖುಷಿ ಆಗುತ್ತೆ, ನೆಮ್ಮದಿ ಬರುತ್ತೆ. ಏನೇ ಲೈಫಲ್ಲಿ ಕಷ್ಟಗಳಿದ್ರೂ ಒಂದು ರಾಯರು ನಮಗೆ ತಂದೆಯಾಗಿ ಜಗತ್ತಿಗೆ ಎಲ್ಲ ಹಿಂದೆ ಇದ್ದಾರೆ ಅನ್ನೋದು ಒಂದು ನಿಮಗೆ ಸ್ಟ್ರಾಂಗ್ ಒಂದು ಬೆನ್ನೆಲುಬಿದ್ದಂಗೆ ನಿಮಗೆ ಒಂದು ಖುಷಿ ಆಗುತ್ತೆ. ಆ ಪಾಸಿಟಿವ್ ವೈಬ್ ನಿಮ್ಗೆ ಸಿಗುತ್ತೆ.